ಪಿ ಯು ಸಿ ಕಂಪ್ಲೀಟ್ ಮಾಡಿದ ನಂತರ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಚೂಸ್ ಮಾಡುವ ಒನ್ ಆಫ್ ದ ಗ್ರಾಜುಯೇಷನ್ ಡಿಗ್ರಿ ಬಂದ್ಬಿಟ್ಟು BCom ಆಗಿದೆ. ಆದರೆ 3 ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿದ ನಂತರ ಇದರಲ್ಲಿ ಮೇ ಬಿ ಅರೌಂಡ್ 40% ಅಷ್ಟು ಸ್ಟೂಡೆಂಟ್ಸ್ ಮಾತ್ರ ಅವರ ಒಂದು ಕಲ್ತ ಸೆಗ್ಮೆಂಟಲ್ಲಿ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡ್ತಾರೆ. ಅಕೌಂಟಿಂಗ್, ಫಿನಾನ್ಸ್ ಈ ಸೆಗ್ಮೆಂಟಲ್ಲಿ ಗ್ರೋ ಆಗ್ತಾರೆ. ಹಾಗಾದರೆ ಈ 15-60% ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಸೆಕ್ಟರ್ಗೆ ಯಾಕೆ ಮೂವ್ ಆಗ್ತಾ ಇದ್ದಾರೆ? ಸೊ ರೀಸನ್ಸ್ಗಳು ಕೇಳಿದರೆ ಏನು ಹೇಳ್ತಾರೆ, ಕೆಲಸ ಸಿಗ್ತಾ ಇಲ್ಲ, ಹಾಗಾಗಿ ಇವರು ಸೇಲ್ಸ್, ಮಾರ್ಕೆಟಿಂಗ್, ಬೇರೆ ಬೇರೆ ಸೆಕ್ಟರಲ್ಲಿ, ಸರ್ವಿಸ್ ಬೇಸ್ಡ್ ಸೆಕ್ಟರಲ್ಲೆಲ್ಲ ವರ್ಕ್ ಮಾಡ್ತಾರೆ, ಇನ್ಶೂರೆನ್ಸ್, ಲೋನ್ ರಿಕವರಿ, ಈ ರೀತಿ ಬೇರೆ ಬೇರೆ ಸೆಕ್ಟರ್ ಯಾವುದು ಅವರು ಕಲ್ತ ಯಾವುದೇ ರೀತಿ ರಿಲೇಟ್ ಆಗಿರಲ್ಲ. ಸತ್ಯವಾದ ಫ್ಯಾಕ್ಟ್, ಗ್ಲೋಬಲ್ ರಿಸರ್ಚ್ನ ಮೂಲಕ ರಿಪೋರ್ಟ್ನ ಅಕಾರ್ಡಿಂಗ್ ಆ್ಯಕ್ಚುಲಿ BCom ಡಿಗ್ರಿ ಗ್ರ್ಯಾಜುಯೇಟ್ಸ್ಗಳು ಬರೀ 42.5% ಅಷ್ಟು ಜನ ಮಾತ್ರ ಎಂಪ್ಲಾಯಬಲ್ ಆಗಿದ್ದಾರೆ. ಅಂದರೆ ಬರೀ 42.5% ಸ್ಟೂಡೆಂಟ್ಸ್ಗಳು ಮಾತ್ರ ಫಿನಾನ್ಸ್ ಅವ್ರ ಅಕೌಂಟಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡಲಿಕ್ಕೆ ಕ್ವಾಲಿಫೈ ಆಗಿರ್ತಾರೆ. ಮೇಜರ್ ಆಗಿ ಇವತ್ತಿನ ಒಂದು ಕಂಪನಿಗಳು, ಇಂಡಸ್ಟ್ರಿ, ಮಾರ್ಕೆಟ್ ಯಾವುದೇ ಒಂದು ಡಿಗ್ರಿ ನೋಡಿ ಕೆಲಸ ತಗೊಳ್ತಾ ಇಲ್ಲ. ಅವ್ರು ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇರುವಂಥದ್ದು ಅವ್ರಿಗೆ ಬೇಕಾಗಿರುವಂಥ ಸ್ಕಿಲ್ ಸ್ಟೂಡೆಂಟ್ಸ್ ಹತ್ರ ಇದೆಯಾ ಅಂತ ನೋಡ್ತಾರೆ. ಅದರ ನಂತರ ಡಿಗ್ರಿಯನ್ನು ಚೆಕ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ ಮಾಡುವಂಥ ಮೇಜರ್ ಮಿಸ್ಟೇಕ್ ಏನಂದರೆ 3 ವರ್ಷದಲ್ಲಿ ಅವ್ರು ಬರೀ ಅಕಾಡೆಮಿಕ್ಸ್ ಮೇಲೆ ಫೋಕಸ್ ಮಾಡ್ತಾರೆ, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ತಾರೆ, ಒಳ್ಳೆ ಮಾರ್ಕ್ಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಷ್ಟೇ. ಆಮೇಲೆ ಮಾರ್ಕೆಟ್ಗೆ ಹೋದಾಗ ಅವರು ಮೇಜರ್ ಆಗಿ ಫೇಸ್ ಮಾಡುವಂತಹ ಚಾಲೆಂಜಸ್ಗಳು ಬಂದ್ಬಿಟ್ಟು ಸ್ಕಿಲ್ ಗ್ಯಾಪ್. ಇವ್ರ ಹತ್ರ ಏನು ಸ್ಕಿಲ್ ಇದೆ, ಇಂಡಸ್ಟ್ರಿಗೆ ಆ ಸ್ಕಿಲ್ ಬೇಡ. ಇಂಡಸ್ಟ್ರಿಯಲ್ಲಿ ಬೇಕಾಗಿರುವಂಥ ಸ್ಕಿಲ್ ನಮ್ಮ ಈ ಸ್ಟೂಡೆಂಟ್ಸ್ ಹತ್ರ ಇಲ್ಲ. ಬಟ್ ಇದನ್ನು ಅಕ್ಸೆಪ್ಟ್ ಮಾಡ್ತಾರ ಸ್ಟೂಡೆಂಟ್ಸ್? ಇವನ್ ಸ್ಟೂಡೆಂಟ್ಸ್ ಅಕ್ಸೆಪ್ಟ್ ಮಾಡಲ್ಲ, ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಲ್ಲ. ಸೊ ಏನು ಹೇಳ್ತಾರೆ, ಕೆಲಸ ಇಲ್ಲ, ಅನ್ಎಂಪ್ಲಾಯ್ಮೆಂಟ್. BCom ಮಾಡಿದವರು ನೀವು ಯಾರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿ ಸ್ಕಿಲ್ ಕಲ್ತವ್ರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀರಾ. ಅದು ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ಅಲ್ಲ, AI ಅಲ್ಲ. ಸೊ ಇದೆಲ್ಲ ಸುಮ್ಮನೆ ನಾವು ಕೊಡುವಂಥ ಎಕ್ಸ್ಕ್ಯೂಸ್ ಆಗಿದೆ. ಓಕೆ, ನಮ್ಮ ಫೇಲ್ಯೂರನ್ನು ನಾವು ಬೇರೆಯವ್ರ ಮೇಲೆ ಹಾಕ್ತಾ ಇದ್ದೇವೆ. ಸೊ ಹಾಗಾದರೆ BCom ವ್ಯರ್ಥನ? BCom ವ್ಯರ್ಥ ಅಲ್ಲ, ಸ್ಕಿಲ್ ಇಲ್ಲದ BCom ವ್ಯರ್ಥ. ನೀವು ಸಪೋಸ್ PUC ಕಂಪ್ಲೀಟ್ ಮಾಡಿದ್ದೀರಾ, ನೀವು BCom ಮಾಡಲಿಕ್ಕೆ ನೋಡ್ತಾ ಇದ್ದೀರಂತಾದರೆ ನಾನು ಈ ಒಂದು ವಿಡಿಯೋದಲ್ಲಿ ಮೇಜರ್ ಇಂಪಾರ್ಟೆಂಟ್ ಸ್ಟೆಪ್ಸ್ಗಳು ಯಾವ್ದನ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳ್ತಾನೆ. ಈ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿದರೆ 3 ವರ್ಷದ ನಂತರ BCom ಕಂಪ್ಲೀಟ್ ಆದ ನಂತರ ನಿಮಗೆ ಡೆಫಿನೆಟ್ ಆಗಿ ನಿಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರುತ್ತೆ, ನಿಮಗೆ ಕೆಲಸ ಸಿಗುತ್ತೆ. ಸೊ ಈ ಒಂದು ವಿಡಿಯೋನ ಪ್ಲೀಸ್ ಕೊನೆ ತನಕ ನೋಡಿ. ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಒಂದು ಇಂಟ್ರೆಸ್ಟ್ ಫೀಲ್ಡಲ್ಲಿ ಬೇಕಾಗುವಂತಹ ಟೆಕ್ನಿಕಲ್ ಸ್ಕಿಲ್ಲನ್ನು ಬಿಲ್ಡ್ ಮಾಡ್ಕೋಬೇಕು. ಸೊ BCom ಮಾಡಿದವ್ರಿಗೆ ಇರುವಂಥ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್. ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಸೆಕ್ಟರಲ್ಲಿ ನೀವು ಗ್ರೋ ಆಗಬೇಕಂತ ನೀವು ನೋಡ್ತಾ ಇದ್ರೆ ನೀವು ಈ ಸೆಗ್ಮೆಂಟಲ್ಲಿ ಡಿಮ್ಯಾಂಡಲ್ಲಿ ಇರುವಂತಹ ಮೇಜರ್ ಅಪ್ಲಿಕೇಶನ್ ಮತ್ತು ಸಾಫ್ಟ್ವೇರ್ಸ್ಗಳನ್ನ ನೀವು ಕಲಿಬೇಕು. ಟ್ಯಾಲಿ, ಪ್ರೈಮ್, ಅಡ್ವಾನ್ಸ್ ಎಕ್ಸೆಲ್, GST ಆ್ಯಂಡ್ ಟ್ಯಾಕ್ಸೇಷನ್, ಆಮೇಲೆ SAP ಮಾಡ್ಯೂಲ್ ಬಂದ್ಬಿಟ್ಟು FICO, ದಟ್ ಈಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಸೊ ಈ ಅಪ್ಲಿಕೇಶನ್ಸ್ಗಳನ್ನ ನೀವು ಮೇಜರ್ ಆಗಿ ಕಲಿಬೇಕಾಗತ್ತೆ. ಓಕೆ, ನೀವು ಮೇಜರ್ ಆಗಿ ಯಾವುದೆಲ್ಲ ಜಾಬ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು ಅಂದರೆ ಅಕೌಂಟ್ ಎಕ್ಸಿಕ್ಯೂಟಿವ್, ಟ್ಯಾಕ್ಸ್ ಎಕ್ಸಿಕ್ಯೂಟಿವ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್. SAPಯಲ್ಲಿ ಎಂಡ್ ಯೂಸರ್ ಆಗಿ ನೀವು ದೊಡ್ಡ ದೊಡ್ಡ ಕಂಪನಿಗೆ ನೀವು ಟ್ರೈ ಮಾಡ್ಬೋದಾಗಿದೆ. ಸೊ ಇಲ್ಲಿ ಮಿನಿಮಮ್ ಆಸ್ ಅ ಫ್ರೆಷರ್ಗೆ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಮಿನಿಮಮ್ 30,000 ಇಂದ ಇವನ್ 50,000 ತನಕ ಹೋಗುತ್ತೆ, ಡಿಪೆಂಡಿಂಗ್ ಆನ್ ದ ಲೊಕೇಶನ್, ಕಂಪನಿ, ಆರ್ಗನೈಸೇಷನ್. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಗ್ಲೋಬಲ್ ಅಕೌಂಟಿಂಗ್. ಸೊ ಗ್ಲೋಬಲ್ ಅಕೌಂಟಿಂಗ್ ಅಂದರೆ ಈ ಒಂದು ಅಕೌಂಟ್ಸ್ಗಳು ಇಂಟರ್ನ್ಯಾಷನಲಿ ಯೂಸ್ ಆಗುವಂತಹ ಅಕೌಂಟಿಂಗ್ ಅಪ್ಲಿಕೇಶನ್ಸ್ಗಳು ಆಗಿದೆ. ನೀವು US CMA ಮಾಡ್ಬೋದು, ACCA, IFRS, ಕ್ವಿಕ್ ಬುಕ್ಸ್, ಝೆರೋ, ಆಮೇಲೆ SAP FICO. ಸೊ ಇದನ್ನು ಮಾಡೋದ್ರಿಂದ ನೀವು ಮೇಜರ್ ಆಗಿ MNC ಕಂಪನೀಸ್ಗಳಲ್ಲಿ ಅಕೌಂಟಿಂಗ್ ರೋಲ್ಗೆ ಅಪ್ಲೈ ಮಾಡ್ಬೋದು. ಫೈನಾನ್ಷಿಯಲ್ ಅನಲಿಸ್ಟ್, ಗ್ಲೋಬಲ್ ಫೈನಾನ್ಸ್ ಆಪರೇಷನ್ಸ್ ಇಂಥ ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಥರ್ಡ್ ಆಪ್ಷನ್ಸ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಅನಲಿಟಿಕ್ಸ್. ಸೊ ಈ ಸ್ಕಿಲ್ ಅನ್ನು ಕಲೀಲಿಕ್ಕೆ ನೀವು ಮೇಜರ್ ಆಗಿ ಅಡ್ವಾನ್ಸ್ ಎಕ್ಸೆಲ್ ನಿಮಗೆ ಗೊತ್ತಿರಬೇಕು, ಪವರ್ BI, SQL,
ಟೂಲ್ಸ್ಗಳು ಮತ್ತು ಫೈನಾನ್ಷಿಯಲ್ ಮಾಡೆಲಿಂಗ್ ಈ ಎಲ್ಲ ಅಪ್ಲಿಕೇಶನ್ಸ್ ಸ್ಕಿಲ್ಸ್ಗಳನ್ನ ನೀವು ಕಲಿಬೇಕು. ಇದನ್ನು ಕಲಿಯೋದ್ರಿಂದ ನೀವು ಮೇಜರ್ ಆಗಿ ಬಿಸ್ನೆಸ್ ಅನಲಿಸ್ಟ್, ಫೈನಾನ್ಸ್ ಅನಲಿಸ್ಟ್, MIS ಅನಲಿಸ್ಟ್ ಈ ಒಂದು ಜಾಬ್ ರೋಲ್ಸ್ಗಳಿಗೆ ನೀವು ಕ್ವಾಲಿಫೈ ಆಗ್ತೀರಾ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ ಬಂದ್ಬಿಟ್ಟು ನೀವು ಟೂಲ್ಸ್ಗಳನ್ನ ಕಲಿಬೇಕು. ನೋಡಿ, ಇವನ್ ಫಿನಾನ್ಸ್ ಸೆಕ್ಟರ್ಗಳಲ್ಲಿ ಅಪ್ಲಿಕೇಶನ್ಸ್ಗಳು ಬಂದಿದೆ. ಸೊ ಆ್ಯಕ್ಚುಲಿ ನಿಮ್ಮ ಕೆಲಸಗಳನ್ನ ತಗೊಳ್ತಾ ಇಲ್ಲ, ಬಟ್ ಕಲ್ತಿರುವಂತಹ BCom ಗ್ರ್ಯಾಜುಯೇಟ್ ಡೆಫಿನೆಟ್ ಆಗಿ ನಿಮ್ಮ ಕೆಲಸಗಳನ್ನು ತಗೊಳ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ದಿನದಲ್ಲಿ ಟೂಲ್ಸ್ಗಳನ್ನ ಕಲಿಯುವಂಥದ್ದು ಇಟ್ಸ್ ಆಪ್ಷನ್ ಆಗಿಲ್ಲ, ಬಟ್ ಮ್ಯಾಂಡೇಟ್ರಿ ಆಗಿದೆ. ನೀವು ಇದನ್ನ ನಿಮ್ಮ ಫಸ್ಟ್ ಇಯರ್ ಇಂದಾನೇ ನೀವು ಕಲಿಬೇಕು. ಸೊ ಮೇಜರ್ ಟೂಲ್ಸ್ಗಳು ಬಂದ್ಬಿಟ್ಟು ChatGPT, ಕ್ಲಾಡ್, ಮೈಕ್ರೋಸಾಫ್ಟ್ ಕೋಪೈಲಟ್, ಕ್ಯಾನ್ವಾ ಈ ಟೂಲ್ಸ್ಗಳನ್ನ ಡೇಟಾ ವಿಜುವಲೈಸೇಷನ್ ಅಲ್ಲಿ, ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಲಿಕ್ಕೆ, ಫೈನಾನ್ಸ್ ಮಾಡೆಲ್ಸ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ, GST ಡ್ರಾಫ್ಟ್ ಅಸಿಸ್ಟೆನ್ಸ್ ಮಾಡಲಿಕ್ಕೆ, ಡೇಟಾ ಅನಾಲಿಟಿಕ್ಸ್, ಎಕ್ಸೆಲ್ ಫಾರ್ಮುಲಾ ಜನರೇಷನ್, ಪ್ರೆಸೆಂಟೇಷನ್ ಕ್ರಿಯೇಷನ್, ಫೈನಾನ್ಷಿಯಲ್ ರಿಪೋರ್ಟ್ ಜನರೇಷನ್ ಎಲ್ಲ ಮಾಡಲಿಕ್ಕೆ ಇದನ್ನ ಬಳಸ್ತಾರೆ. ಯಾರು ಟೂಲ್ಸ್ಗಳನ್ನ ಕಲಿತಾರೆ ಅವರು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ 3 to 5 times ಮೋರ್ ಪ್ರೊಡಕ್ಟಿವ್ ಆಗಿ ಇರ್ತಾರೆ. ಸೊ ಆದ್ರಿಂದ ಕಂಪನೀಸ್ಗಳು ಟೂಲ್ಸ್ ನಾಲೆಜ್ ಇರುವಂತಹ BCom ಗ್ರಾಜುಯೇಟ್ಸ್ಗಳನ್ನ ಮೇಜರ್ ಆಗಿ ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ ಅಡ್ವಾನ್ಸ್ ಎಕ್ಸೆಲ್ ಅನ್ನು ಕಲಿಬೇಕು. ನೋಡಿ, ಅಡ್ವಾನ್ಸ್ ಎಕ್ಸೆಲ್ ಒನ್ ಆಫ್ ದ ಪವರ್ಫುಲ್ ಡೇಟಾ ವಿಜುವಲೈಸೇಷನ್ ಟೂಲ್ ಆಗಿದೆ, ರಿಪೋರ್ಟ್ ಜನರೇಷನ್ ಅಪ್ಲಿಕೇಶನ್ ಆಗಿದೆ. ಸೊ ಅಡ್ವಾನ್ಸ್ ಎಕ್ಸೆಲ್ ನೀವು ಸಪೋಸ್ ಒಳ್ಳೊಳ್ಳೆ ಆರ್ಗನೈಸೇಷನ್ ಕಂಪನೀಸ್ಗಳಲ್ಲಿ ನೀವು ಕೆಲಸ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ, ಕ್ಯಾರಿಯರಲ್ಲಿ ಗ್ರೋ ಆಗಬೇಕಂತಿದ್ರೆ ಅಡ್ವಾನ್ಸ್ ಎಕ್ಸೆಲ್ ಒನ್ ಆಫ್ ದ ವೆರಿ ಹೈ ಡಿಮ್ಯಾಂಡ್ ಅಪ್ಲಿಕೇಶನ್ ಆಗಿದೆ. ಇದನ್ನು ನೀವು ಮೇಜರ್ ಆಗಿ ಕಲಿಬೇಕು. ಇದರಲ್ಲಿ ಮೇಜರ್ ಆಗಿ ಬಂದ್ಬಿಟ್ಟು VLOOKUP, XLOOKUPs, ಪಿವಟ್ ಟೇಬಲ್ಸ್, ಡ್ಯಾಶ್ ಬೋರ್ಡ್ಸ್, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮತ್ತು ಫೈನಾನ್ಷಿಯಲ್ ರಿಪೋರ್ಟ್ಸ್ ಜನರೇಷನ್ ಇದನ್ನು ಮೇಜರ್ ಆಗಿ ನೀವು ಕಲಿಬೇಕು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ನೀವು 3 ವರ್ಷದಲ್ಲಿ ಪಾಸಿಬಲ್ ಆದರೆ ಎಲ್ಲಾದರೂ ನಿಮ್ಮ ಕಾಲೇಜ್ ನಂತರ ಇಲ್ಲ ವೀಕೆಂಡಲ್ಲಿ ರಜೆ ದಿವಸಗಳಲ್ಲಿ ನೀವು ವರ್ಕ್ ಮಾಡಬೇಕು. ಓಕೆ, ಮೇಜರ್ ಆಗಿ ನಿಮಗೆ ರಿಯಲ್ ಟೈಮ್ ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿಕ್ಕೆ ನೀವು ಟ್ರೈ ಮಾಡಬೇಕು. CA ಆಫೀಸ್ಗಳಲ್ಲಿ ಇಂಟರ್ನ್ಶಿಪ್ಗೆ ನೀವು ಟ್ರೈ ಮಾಡ್ಬೋದು, ಅಕೌಂಟಿಂಗ್ ಫರ್ಮ್ಸ್ಗಳಲ್ಲಿ ವರ್ಕ್ ಮಾಡ್ಬೋದು, GST ಫಿಲ್ಲಿಂಗ್ ಅಸಿಸ್ಟೆನ್ಸ್ ಅನ್ನು ಕಲಿಬೇಕು. NGO ಇಲ್ಲ ಬೇರೆ ಬೇರೆ ಸೋಷಲ್ ಆರ್ಗನೈಸೇಷನಲ್ಲಿ ಹೋಗ್ಬಿಟ್ಟು ಅಕೌಂಟಿಂಗ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಕಲೀರಿ. 3 months ಇಂದ ಇವನ್ 6 months ನಿಮಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಇದ್ರೆ ಡೆಫಿನೆಟ್ ಆಗಿ ಅದು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ನಿಮ್ಮ ಒಂದು ಡಿಗ್ರಿಗೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ ಬಂದ್ಬಿಟ್ಟು ಪವರ್ಫುಲ್ ಪ್ರೊಫೆಷನಲ್ ಪೋರ್ಟ್ಫೋಲಿಯೋನು ಬಿಲ್ಡ್ ಮಾಡುವಂಥದ್ದು. ತುಂಬ ಜನರಲ್ ಆಗಿ ತುಂಬ ಜನ ಗ್ರಾಜುಯೇಟ್ಸ್ ಮಾಡುವಂತಹ ಸ್ಟೆಪ್ಸ್ ಏನು, ಒಂದು ಸರ್ಟಿಫಿಕೇಟ್ ಅನ್ನು ರಿಸೀವ್ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಒಂದು ರೆಸ್ಯೂಮ್ ಅನ್ನು ಪ್ರಿಪೇರ್ ಮಾಡೋದು. ಆ ರೆಸ್ಯೂಮು ಬಂದ್ಬಿಟ್ಟು ಯೂಶ್ವಲಿ ಕಾಪಿ ಪೇಸ್ಟ್ ಆಗಿರುತ್ತೆ. ಬಟ್ ಸ್ಟ್ರಾಂಗ್ ಪೋರ್ಟ್ಫೋಲಿಯೋ ಅಂದರೆ ಏನು? ಸೊ ಮೇಜರ್ ಆಗಿ ರೆಸ್ಯೂಮ್ ಪ್ರಿಪರೇಷನ್ ಜೊತೆ ನೀವು ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ ಅನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಎಕ್ಸೆಲ್ ಡ್ಯಾಶ್ ಬೋರ್ಡ್ ಪ್ರೊಜೆಕ್ಟ್ಸ್ಗಳು ನಿಮ್ಮ ಜೊತೆ ಇರಬೇಕು. ಪವರ್ BI ಅಲ್ಲಿ ಮಾಡಿರುವಂತಹ ರಿಪೋರ್ಟ್ಸ್ಗಳು ನಿಮ್ಮಲ್ಲಿ ಇರಬೇಕು. GSTಯಲ್ಲಿ ವರ್ಕ್ ಮಾಡಿರುವಂತಹ ಪೇಪರ್ಸ್ಗಳು ನಿಮ್ಮಲ್ಲಿ ಇರಬೇಕು. SAP FICO ಮಾಡ್ಯೂಲ್ ನೀವು ಮಾಡಿದರೆ ಪ್ರಾಕ್ಟೀಸ್ ಮಾಡಿರುವಂಥ ಪ್ರೊಜೆಕ್ಟ್ಸ್ಗಳು ನಿಮ್ಮಲ್ಲಿ ಇರಬೇಕು. ಆಮೇಲೆ ತುಂಬ ಇಂಪಾರ್ಟೆಂಟ್ ಆಗಿ ಲಿಂಕ್ಡ್ಇನ್ನಲ್ಲಿ ನಿಮ್ಮ ಒಳ್ಳೆಯದಾದ ಒಂದು ಪ್ರೊಫೈಲ್ ಬಿಲ್ಡ್ ಆಗಿರಬೇಕು. ಸೊ ಅಡಿಷ್ನಲ್ ಟು ರೆಸ್ಯೂಮ್ ಆ್ಯಂಡ್ ಸರ್ಟಿಫಿಕೇಟ್ ಕಲೆಕ್ಷನ್ ಈ ಎಲ್ಲ ಸ್ಟೆಪ್ಸ್ಗಳನ್ನ ನೀವು ಮಾಡ್ಕೋಬೇಕು. ಅಟ್ಲೀಸ್ಟ್ ಅಟ್ ದ ಎಂಡ್ ಆಫ್ ದ ಇಯರ್, ಮೇ ಬಿ ಲಾಸ್ಟ್ 3rd ಇಯರಲ್ಲಿ ನೀವು ಇದ್ರ ಮೇಲೆ ವರ್ಕ್ ಮಾಡಬೇಕು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ ಬಂದ್ಬಿಟ್ಟು ವರ್ಕಿಂಗ್ ಆನ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ಗಳು. ಯಾವುದೋ ಒಂದು ಇಂಟರ್ವ್ಯೂ ನೀವು ಅಟೆಂಡ್ ಮಾಡಿದಾಗ ನೀವು ಎಷ್ಟೇ ಟೆಕ್ನಿಕಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿದ್ರು ನಿಮ್ಮ ಕಮ್ಯುನಿಕೇಷನ್ ಪುವರ್ ಇದೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ವೀಕ್ ಇದೆ, ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ,
ಇದರಿಂದ ಏನಾಗುತ್ತೆ, ನೀವು ಸೆಲೆಕ್ಷನ್ ಆಗುವ ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ ನೀವು ವರ್ಕ್ ಮಾಡಬೇಕು. ಮೇಜರ್ ಆಗಿ ಇಂಟರ್ವ್ಯೂ ಯಾವ ರೀತಿ ಅಟೆಂಡ್ ಮಾಡುವಂಥದ್ದು, ಇಮೇಲ್ ರೈಟಿಂಗ್ ಹೇಗೆ ಮಾಡುವಂಥದ್ದು, ಪ್ರೆಸೆಂಟೇಷನ್ ಸ್ಕಿಲ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಕಾಲೇಜ್ ಡೇಸ್ಗಳಲ್ಲಿ ನಿಮಗೆ ಸಪೋಸ್ ಏನಾದರೂ ಇವೆಂಟ್ ಅನ್ನು ಆರ್ಗನೈಸ್ ಮಾಡಬೇಕು, ಇಲ್ಲ ಪ್ರೆಸೆಂಟೇಷನ್ ಕೊಡುವಂಥ ಅಪರ್ಚುನಿಟೀಸ್ಗಳು ನಿಮಗೆ ಸಿಕ್ಕಿದೆ, ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಗ್ರೂಪಲ್ಲಿ ವರ್ಕ್ ಮಾಡಿ. ಸೊ ಕ್ಲೈಂಟ್ ಇಂಟರಾಕ್ಷನ್ ಹೇಗೆ ಮಾಡುವಂಥದ್ದು, ಈ ಎಲ್ಲ ಸ್ಕಿಲ್ಸ್ಗಳನ್ನ ಮೇಜರ್ ಆಗಿ ಕಲೀರಿ. ಯಾಕಂದ್ರೆ ಈ ಎಲ್ಲ ಸ್ಕಿಲ್ಸ್ಗಳು ನಿಮಗೆ ಮೇಜರ್ ಆಗಿ ಇಂಟರ್ವ್ಯೂ ಅಲ್ಲಿ ಹೆಲ್ಪ್ ಮಾಡುತ್ತೆ, ಜಾಬ್ ಸೆಲೆಕ್ಷನ್ ಆದ್ಮೇಲೆ ಕಂಪ್ನಿಯಲ್ಲಿ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಪ್ರಮೋಷನ್ಸ್ ಅನ್ನು ತಗೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದ್ರಿಂದ working on your communication and interpersonal skill is one of the very important steps. So next step number 7 ಬಂದ್ಬಿಟ್ಟು focus on growing industry rather than ನಾರ್ಮಲ್ ಅಕೌಂಟಿಂಗ್ ರೋಲ್ಸ್ಗಳು. ಮೇಜರ್ ಡಿಮ್ಯಾಂಡಲ್ಲಿರುವಂತಹ ಸೆಕ್ಟರ್ ಬಂದ್ಬಿಟ್ಟು ERP ಕನ್ಸಲ್ಟೆಂಟ್, ಎಕ್ಸಾಂಪಲ್ಗೆ SAP ಕನ್ಸಲ್ಟೆಂಟ್, SAP FICO ಕನ್ಸಲ್ಟೆಂಟ್ಗೆ ನೀವು ಟ್ರೈ ಮಾಡ್ಬೋದು. ಬಿಸ್ನೆಸ್ ಅನಾಲಿಟಿಕ್ಸ್, ಫಿನ್ಟೆಕ್, ಫೈನಾನ್ಷಿಯಲ್ ಪ್ಲಾನಿಂಗ್, ಗ್ಲೋಬಲ್ ಅಕೌಂಟಿಂಗ್, ಟ್ಯಾಕ್ಸ್ ಕನ್ಸಲ್ಟೆಂಟ್, ಡಿಜಿಟಲ್ ಫೈನಾನ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಸೊ ಈ ಎಲ್ಲ ಏರಿಯಾನ ಎಕ್ಸ್ಪ್ಲೋರ್ ಮಾಡಿ. ಇದರಲ್ಲಿ ಒಳ್ಳೆ ಅಪರ್ಚುನಿಟಿ ಇದೆ, ಒಳ್ಳೆ ಪೇ ಸ್ಕೇಲ್ ಇದೆ, ಒಳ್ಳೆ ಗ್ರೋತ್ ಇದೆ. ಇವನ್ AI ಇನ್ಫ್ಲುಯೆನ್ಸ್ ಇದ್ರೂ ಈ ಎಲ್ಲ ಇಂಡಸ್ಟ್ರೀಸ್ಗಳು ತುಂಬ ಸ್ಪೀಡಾಗಿ ಗ್ರೋ ಆಗ್ತಾ ಇದೆ. ಈ ಎಲ್ಲ ಸ್ಕಿಲ್ಸ್ಗಳನ್ನ ನೀವು ಯಾವ ಆರ್ಡ್ರಲ್ಲಿ ಕಲಿಬೋದು ಅನ್ನುವಂಥದ್ದು. ಸಪೋಸ್ ನೀವು ಫಸ್ಟ್ ಇಯರಲ್ಲಿ ಇದ್ದೀರಂತ ಆದರೆ ನೀವು ಮೇಜರ್ ಆಗಿ ಅಡ್ವಾನ್ಸ್ ಎಕ್ಸೆಲ್, ಕಮ್ಯುನಿಕೇಷನ್ ಮತ್ತು ಟೂಲ್ಸ್ಗಳ ಮೇಲೆ ವರ್ಕ್ ಮಾಡ್ಬೋದು. ಸಪೋಸ್ ನೀವು ಸೆಕೆಂಡ್ ಇಯರಲ್ಲಿ ಇದ್ದೀರಂತ ಆದರೆ ನೀವು ಟೆಕ್ನಿಕಲ್ ಅಪ್ಲಿಕೇಶನ್ಸ್, ಟ್ಯಾಲಿ, GST, ಟ್ಯಾಕ್ಸೇಷನ್, ಪವರ್ BI, ಆಮೇಲೆ ಇದ್ರ ಜೊತೆ ಇಂಟರ್ನ್ಶಿಪ್ ಅನ್ನು ಮಾಡ್ಬೋದು. ಅದೇ ನೀವು ಫೈನಲ್ ಇಯರಲ್ಲಿ ಇದ್ದೀರಂತ ಆದರೆ ಸ್ಪೆಷಲೈಸೇಷನ್ನ ಚೂಸ್ ಮಾಡಿ ಆಮೇಲೆ ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದ್ರ ಮೇಲೆ ನೀವು ವರ್ಕ್ ಮಾಡ್ಬೋದು. ಓಕೆ, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಮೇಲೆ ನೀವು ಮೇಜರ್ ಆಗಿ ವರ್ಕ್ ಮಾಡ್ಬೋದು. ಸೊ ಈ ಒಂದು ರೋಡ್ ಮ್ಯಾಪ್ನ ನೀವು ಮೇಜರ್ ಆಗಿ ಫಾಲೋ ಮಾಡ್ಬೋದು. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನೂ ನಿಮ್ಗೆ ಏನಾದರೂ ಗೈಡೆನ್ಸ್ ಬೇಕು, ಇಲ್ಲ ಇನ್ಫಾರ್ಮೇಷನ್ ಬೇಕಂತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ರೀತಿ ವಿಡಿಯೋಸ್ ಜೊತೆ ಬರ್ತಾ ಇರ್ತೇವೆ. See you in the next video. Take care. Bye.